ಬಂಜೆತನ ಸಮಸ್ಯೆಯಿಂದ ಬಳಲುತ್ತಿರುವ ಜಿಲ್ಲೆಯ ದಂಪತಿಗಳಿಗಾಗಿ ಕುಮಟಾದ ಕೆನರಾ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಹೊಸ ಫರ್ಟಿಲಿಟಿ ಸೆಂಟರ್ ಏಪ್ರಿಲ್ 26ರಂದು ತೆರೆಯಲಿದ್ದು, ಬಂಜೆತನ ಸಮಸ್ಯೆಯಿದ್ದವರು ಇದರ ಪ್ರಯೋಜನ ಪಡೆಯುವಂತೆ ಕೆನರಾ ಹೆಲ್ತ್ ಕೇರ್ ಸೆಂಟರ್ನ ಮುಖ್ಯಸ್ಥರಾದ ಡಾಕ್ಟರ್ ಜಿಜಿ ಹೆಗ್ಡೆ ಅವರು ಕರೆ ನೀಡಿದರು. ಕುಮಟಾ ಪಟ್ಟಣದ ಲಯನ್ಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಜಿಜಿ ಹೆಗ್ಡೆ ಅವರು, ಕೆನರಾ ಹೆಲ್ತ್ ಸೆಂಟರ್ ಸಹಯೋಗದೊಂದಿಗೆ ಬೆಂಗಳೂರಿನ ಪ್ರಖ್ಯಾತ ಇಚ್ಛಾ ಫರ್ಟಿಲಿಟಿ ಸೊಲ್ಯೂಷನ್ಸ್ ಅಂಡ್ ಡಯಾಗ್ನೋಸ್ಟಿಕ್ ಸಂಸ್ಥೆಯು ಬಂಜೆತನ ಸಮಸ್ಯೆ ಇರುವ ದಂಪತಿಗಳಿಗೆ ಮಗುವನ್ನ ಪಡೆಯಲು IVF ಹಾಗೂ ಅತ್ಯುತ್ತಮ ಫರ್ಟಿಲಿಟಿ ಚಿಕಿತ್ಸೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತರುತ್ತಿದೆ. 2016ರಲ್ಲಿ ಬೆಂಗಳೂರಿನಲ್ಲಿ BS ದ್ವಾರಕಾನಾಥ ಅವರಿಂದ ಸ್ಥಾಪಿಸಲ್ಪಟ್ಟ ಇಚ್ಛಾ ಸಂಸ್ಥೆಯು IVF ಮತ್ತು ಅತ್ಯುನ್ನತ ಗುಣಮಟ್ಟದ ಫರ್ಟಿಲಿಟಿ ಚಿಕಿತ್ಸೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ. ಡಾಕ್ಟರ್ ಮೇಕಲಾ ದ್ವಾರಕಾನಾಥ್ ಬಿ ಅವರ ನೇತೃತ್ವದ ಕಾಳಜಿ, ಸಹಾನುಭೂತಿ ಮತ್ತು ಬದ್ಧತೆಯೊಂದಿಗೆ ಅತ್ಯುತ್ತಮ ವೈದ್ಯಕೀಯ ಕೌಶಲ್ಯವಿರುವ ಪರಿಣಿತ ವೈದ್ಯರ ತಂಡವು ಕಾರ್ಯನಿರ್ವಹಿಸುತ್ತಿದ್ದು, ಪ್ರಣಾಳ ಶಿಶು ಚಿಕಿತ್ಸೆ, ಫರ್ಟಿಲಿಟಿ ಮತ್ತು ಮಹಿಳಾ ಆರೋಗ್ಯ ಸೇವೆಯ ಮೂಲಕ ಮನೆ ಮಾತಾಗಿದ್ದಾರೆ. ಕಳೆದ 9 ವರ್ಷಗಳಲ್ಲಿ ಸಾವಿರಾರು ದಂಪತಿಗಳಿಗೆ ಯಶಸ್ವಿ IVF ಚಿಕಿತ್ಸೆ ನೀಡಿರುವ ಇಚ್ಛಾ ಸಂಸ್ಥೆಯು ಜಗತ್ತಿನಾದ್ಯಂತ ಅನೇಕ ಕುಟುಂಬಗಳಲ್ಲಿ ಸಂತೋಷವನ್ನ ತುಂಬಿದೆ. ಡಾಕ್ಟರ್ ಮೇಕಲಾ ಅವರ ಮಾರ್ಗದರ್ಶನದಲ್ಲಿ ಇಚ್ಛಾ ಸಂಸ್ಥೆಯು ಜಾಗತಿಕ ಮಟ್ಟದ ಚಿಕಿತ್ಸಾ ಕೇಂದ್ರಗಳಿಗೆ ಸರಿಸಮನಾಗಿ ಯಶಸ್ವಿ IVF ಮತ್ತು ಫರ್ಟಿಲಿಟಿ ಚಿಕಿತ್ಸಾ ಪ್ರಮಾಣವನ್ನು ಹೊಂದಿದೆ. ಡಾಕ್ಟರ್ ಮೇಕಲಾ ದ್ವಾರಕಾನಾಥ ಬಿ ಪ್ರಣಾಳ ಶಿಶು ಚಿಕಿತ್ಸೆ, ಫರ್ಟಿಲಿಟಿ ಮಹಿಳಾ ಆರೋಗ್ಯ ತಜ್ಞೆ 26 ಏಪ್ರಿಲ್ 2026ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಕೆನರಾ ಹೆಲ್ತ್ ಸೆಂಟರ್ನಲ್ಲಿ OPD ಸೇವೆಗಳು ಲಭ್ಯವಿರುತ್ತವೆ. ನಮ್ಮ ಪರಿಣಿತ ವೈದ್ಯರ ಭೇಟಿಯ ಸಮಯವನ್ನು ನಿಗದಿಪಡಿಸಲು 7333800008 ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ. IVF ಚಿಕಿತ್ಸೆಗೆ ಸಂಬಂಧಿಸಿದ ಸಂಪೂರ್ಣ ಸೇವೆಗಳು ನಮ್ಮಲ್ಲಿ ಲಭ್ಯವಿರಲಿದ್ದು, ಇದರಲ್ಲಿ ವಿಶೇಷ ರಕ್ತ ಪರೀಕ್ಷೆ, ಸುಧಾರಿತ ವೀರ್ಯಾಣು ಮೌಲ್ಯಮಾಪನ, ರೋಗ ನಿರೋಧಕ ಪರೀಕ್ಷೆ, ಆನುವಂಶಿಕ ಪರೀಕ್ಷೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು IUV ಸೇವೆಗಳನ್ನು ಒಳಗೊಂಡಿದೆ. ಕೆನರಾ ಹೆಲ್ತ್ ಸೆಂಟರ್ನ ಪರಿಣಿತ ತಜ್ಞರ ತಂಡದ ಸಹಾಯದೊಂದಿಗೆ ಮೇಲ್ಕಂಡ ಈ ಎಲ್ಲಾ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಎಂಡೋಕ್ರೈನಾಲಜಿಸ್ಟ್ ನಮ್ಮ ಡಾಕ್ಟರ್ ಡಿಜಿರಾಜ್ ಹೆಗ್ಡೆ ಅವರು ಒಂದು ಸೇವೆ ಕೊಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಕೂಡ ಬರೋರಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೀಗೆ ವಿಚಾರ ಮಾಡಿದಾಗ ಹರಿಪ್ರಕಾಶ್ ಕೋಣೆಮನೆಯವರು ನನ್ನ ಡಾಕ್ಟರ್, ಇದು ಕುಮಟಾ ಸೆಂಟ್ರಲ್ ಪ್ಲೇಸ್ ಮತ್ತು ನೀವು ಈ ಹೋರಾಟದಲ್ಲಿದ್ದೀರಿ, ಈ ಒಂದು ಬಂಜೆತನ ನಿವಾರಣಾ ಕೇಂದ್ರ, ಇನ್ಫರ್ಟಿಲಿಟಿ ಮತ್ತು ಫರ್ಟಿಲಿಟಿ ಕ್ಲಿನಿಕ್ ಹೇಳುವಂಥದ್ದು ನಿಮ್ಮ ಆಸ್ಪತ್ರೆಯಲ್ಲಿ ಯಾಕೆ ನೀವು ಪ್ರಾರಂಭ ಮಾಡಬಾರ್ದು ಅಂತ ಕೇಳಿದ್ರು. ನಾನು ಅವ್ರದ್ದು ಕೇಳಿದೆ ಯಾರು ಮಾಡೋದು ಅಂತ. ಅವರು ನಮಗೆಲ್ಲ ವಿವರಗಳನ್ನು ಕೊಟ್ಟರು ಮತ್ತು ಬೆಂಗಳೂರಲ್ಲಿ ಇಚ್ಛಾ ಫರ್ಟಿಲಿಟಿ ಸೆಂಟರ್ ಹೇಳುವಂಥದ್ದು ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದ್ದಾರೆ 10 ವರ್ಷದಿಂದ. ಸೊ ಅದ್ರ ಬಗ್ಗೆ ಎಲ್ಲ ನಾನು ತಿಳಿದುಕೊಂಡು ಸ್ಟಡಿ ಮಾಡಿ ಡಾಕ್ಟರ್ ಶಂಕರ್ ಗೋವಾ ಅವರನ್ನು ಭೇಟಿಯಾಗಿ ನಾವು ಗೋಕರ್ಣದಲ್ಲಿ ಮಹಾಬಲೇಶ್ವರನ ಸನ್ನಿಧಾನದಲ್ಲಿ ಭೇಟಿಯಾದರು. ನಾನು ಅವರ ಗುಣ, ಅವರ ಒಂದು ರೀತಿ ನೀತಿಗಳನ್ನು ನೋಡಿಕೊಂಡು ಖಂಡಿತವಾಗೂ ನಮ್ಮ ಒಂದು ಮನಸ್ಸಿಗೆ ಸಮಾನ ಮನಸ್ಸಿಗಾಗಿ ಅವರು ಬರೋದಕ್ಕೆ ರೆಡಿ ಇದ್ದಾರೆ ಅಂತ ನಾನು, ನೀವು ಬರ್ರಿ ನಾವು ಪ್ರಾರಂಭ ಮಾಡೋಣ ಅಂದರೆ ಇಲ್ಲಿ ನಾವು ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮಾಡ್ತೇವೆ. IVF ಪ್ರೋಗ್ರಾಮಿಗೆ ಅಂದರೆ ಪ್ರಣಾಳ ಶಿಶು ಪ್ರೋಗ್ರಾಮಿಗೆ ಅವ್ರು ಮತ್ತೆ ಬೆಂಗಳೂರಿಗೆ ಹೋಗಿ ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಆದರೆ ಇದೊಂದು ಪ್ರಾರಂಭ ಮಾಡಿದ್ರಿಂದ ಜಿಲ್ಲೆಯ ಅನೇಕ ಜನರಿಗೆ ಈ ಬಂಜೆತನ ಹೇಳುವಂಥದ್ದು ಇವತ್ತು ದೊಡ್ಡ ಸಮಸ್ಯೆ. ಬಹುಶಃ ನಾನು 30 ವರ್ಷದ ಹಿಂದೆ ಕುಮಟಾದಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ ಮಾಡೋದೇ ದೊಡ್ಡ ಸಮಸ್ಯೆ. ಅವು ಜನಸಂಖ್ಯೆ ಹೆಚ್ಚಿಡಿತ್ತು, ನಾವು ಫ್ಯಾಮಿಲಿ ಪ್ಲಾನಿಂಗ್ಗೆ ಹೆಚ್ಚು ಸ್ಟ್ರೆಸ್ಸನ್ನು ಕೊಡ್ತಾ ಇದ್ವಿ. ಆದರೆ ಇವತ್ತು ಬದಲಾದಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಸಾಮಾಜಿಕವಾದಂಥ ಒತ್ತಡಗಳು ಜಾಸ್ತಿ ಇರೋದ್ರಿಂದ ಇವತ್ತು ಏನಾಗಿದೆಯಪ್ಪ ಅಂದರೆ ಫರ್ಟಿಲಿಟಿ ರೇಟು 3 ಇದ್ದದ್ದು 1.6ಗೆ ಇಳಿದು, ಬಹುಶಃ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1.6 ಅಂದರೆ 1-2 ಇಲ್ಲಿ ಕಮ್ಮಿ ಇದೆ. ಅಂದರೆ ಎಲ್ಲೆಲ್ಲಿ ಹೆಚ್ಚು ಈ ಒತ್ತಡಗಳು ಹೆಚ್ಚಾಗ್ತಾ ಇದೆಯೋ, ವಿದ್ಯಾವಂತರಾಗ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ನೀವು ನೋಡಿ, ಮಕ್ಕಳಾಗಲಿಲ್ಲ ಅಂದರೆ ಬಹಳ ಡೆಸ್ಪರೇಟ್ ಆಗ್ತಾರೆ, ದುಡಿತಾರೆ, ಗಂಡ ಹೆಂಡತಿ 2 ಜನ ದುಡಿತಾರೆ. ಒಂದು ಕಾಲದಲ್ಲಿ 1 ಡಜನ್ ನಡೆಯುವಂಥದ್ದಿತ್ತು, ಇವತ್ತಿಗೂ ಕೂಡ ಒಂದು ಭಾಗದಲ್ಲಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬಹಳ ಜನ ಇವತ್ತು ಏನಾಗಿದೆಯಪ್ಪ ಅಂದರೆ ನಮ್ಗೆ ಮಕ್ಕಳಾಗೋದಿಲ್ಲ, ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾವ್ಯಾವುದೋ ಗುರುಗಳಿಗೆ ಹೋಗ್ತಾರೆ, ಯಾವ್ಯಾವುದೋ ಕುಂಭ ತಗೊಂಡ್ಬರ್ತಾರೆ. ಅಂದರೆ ಇಂಥ ಅನೇಕ ಇದನ್ನು ನಾವು ಇವತ್ತೆಲ್ಲರೂ ನಾವು ಮಾಡ್ತಾ ಇದ್ದೀವಿ. ಆ ಸಮಸ್ಯೆಯ ಭಾಗವಾಗಿ ಈ ಜಿಲ್ಲೆಯಲ್ಲಿ ಅನೇಕ ಜನ ಇರೋದ್ರಿಂದ ಮತ್ತು ಬೆಂಗಳೂರಿನಲ್ಲಿ ಈ ಊರಿಂದ ಬೆಂಗಳೂರಿಗೆ ಹೋದಂಥ ಜನ ಅನೇಕ ಜನರು ನಮ್ಮ ಹತ್ರ ಬರ್ತಾರೆ. ಅದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಸು ಮಕ್ಕಳೇ ಆಗಲಿಲ್ಲ, ಎಬಾರ್ಷನ್ ಆಗೋದು, ರಿಪೀಟೆಡ್ ಎಬಾರ್ಷನ್ ಆಗೋದು, ಗರ್ಭ ಹೋಗುವಂಥದ್ದು, 7ನೇ ತಿಂಗಳಿಗೆ ಹೆರಿಗೆ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಈ ಫರ್ಟಿಲಿಟಿ ಕ್ಲಿನಿಕ್ಕನ್ನು ಒಬ್ಬ ತಜ್ಞ ವೈದ್ಯರಿಂದ ನಾವು ನಮ್ಮ ಜಿಲ್ಲೆಯಲ್ಲೇ ಮಾಡಿದ್ರೆ ಈ ಜಿಲ್ಲೆಯ ಬಹಳ ಬಡ ರೋಗಿಗಳಿಗೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು 30 ವರ್ಷ ಕಳೆದಿದ್ದೇವೆ ಈ ಆಸ್ಪತ್ರೆಯಲ್ಲಿ. ಇವತ್ತು ನೀವೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನೋಡಿದ್ದೀರಿ ಯಾವ ಥರ ಟ್ರೀಟ್ಮೆಂಟನ್ನು, ಚಿಕಿತ್ಸೆಯನ್ನು ಮತ್ತು ಯಾವ ರೀತಿ ಜನಸ್ಪಂದನವನ್ನು ಮಾಡಿದೆ ಹೇಳುವಂಥದ್ದು. ಅದಕ್ಕೆ ಈ ಕ್ಲಿನಿಕ್ಕನ್ನು ನಮ್ಮ ಹಾಸ್ಪಿಟಲಲ್ಲಿ ಈ ತಿಂಗಳ 26ರಂದು ಅದನ್ನು ಉದ್ಘಾಟನೆ ಆಗಿದೆ.
ಅದಕ್ಕೆ ಡಾಕ್ಟರ್ ಮೇಕ್ಲಾ ಅವರು ಬರ್ತಾರೆ. ಅವರು ಭಾಳ ತಜ್ಞ ವೈದ್ಯರಿದ್ದಾರೆ. ಅವರ ಸಕ್ಸಸ್ ರೇಟ್ ಕೂಡ ಬಹುಶಃ 20%ಗಿಂತ ಜಾಸ್ತಿ ಇದೆ, 60% ಇದೆ. IVFನಲ್ಲಿ 20%, 20-25% ಅಂದರೆ ಬಹಳ ದೊಡ್ಡ ರಿಸಲ್ಟ್. ನಮ್ಮದೇ ಪೇಷಂಟ್ಸು ನನ್ನ ಹತ್ರ ಕೆಲಸ ಮಾಡಿರೋಂಥ ನರ್ಸೇ ಅವರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮಂಗಳೂರದಲ್ಲಿ 3 ಸರಿ ಮಾಡಿದ್ರು, ಆಗಲಿಲ್ಲ ಸರ್. ನಾನು ಇವತ್ತು ಬೆಸ್ನವ್ರು ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ಸೆಂಟ್ರಲ್ಲಿ ಮಾಡ್ಕೊಂಡ್ಬಂದು ನಾನು ಆಮೇಲೆ ಅವಳನ್ನು ಇಲ್ಲೇ ಹೆರಿಗೆ ಮಾಡಿಸ್ತೀನಿ, ಮಕ್ಕಳನ್ನು ಕಂಡುಕೊಂಡು. ಅಂದರೆ ಇವತ್ತು ಎಲ್ಲದೂ ಇದೆ. ಅದು ಮಕ್ಕಳಿಲ್ಲ ಅಂದರೆ ನೀವು ಸಮಾಜ. ಬಿಜೆಪಿ ಮುಖಂಡ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಕುಮಟಾ ಮತ್ತು ಸುತ್ತಮುತ್ತಲಿನ ಜನರ ಜೀವನಾಡಿಯಾಗಿರುವ ಕೆನರಾ ಹೆಲ್ತ್ ಸೆಂಟರ್ನ ಡಾಕ್ಟರ್ ಜಿಜಿ ಹೆಗಡೆ ಅವರ ನೇತೃತ್ವದಲ್ಲಿ ಈ ಭಾಗದ ಜನರಿಗೆ ತಜ್ಞ ಮತ್ತು ಬದ್ಧತೆಯ ಸೇವೆಯನ್ನು ಒದಗಿಸುತ್ತಿದೆ. ಈ ಭಾಗದ ಜನರಿಗೆ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸಬೇಕೆಂಬ ವಿಶಿಷ್ಟ ದೃಷ್ಟಿಕೋನವನ್ನು ಹೊಂದಿರುವ ಡಾಕ್ಟರ್ ಜಿಜಿ ಹೆಗಡೆ ಅವರು ಇದೀಗ ಮತ್ತೊಂದು ಸೂಪರ್ ಸ್ಪೆಷಾಲಿಟಿ OPD ಸೇವೆಯನ್ನ ನಿಮ್ಮ ಮನೆ ಬಾಗಿಲಿಗೆ ತರುತ್ತಿದ್ದಾರೆ. ಸುಧಾರಿತ ಆರೋಗ್ಯ ಸೇವೆಗಳನ್ನು ಪಡೆಯಲು ದೊಡ್ಡ ದೊಡ್ಡ ನಗರಗಳಿಗೆ ಅಲೆಯಬೇಕಾದ ದಿನಗಳು ಮುಗಿದಿವೆ. ಕಾಲ ಬದಲಾಗುತ್ತಿದೆ ಮತ್ತು ಜೀವನವನ್ನು ಸುಲಭಗೊಳಿಸುವ ದೃಷ್ಟಿಯಿಂದ ಕೆನರಾ ಹೆಲ್ತ್ ಸೆಂಟರ್ ಸಹಯೋಗದೊಂದಿಗೆ IVF ವಿಶೇಷ ಫರ್ಟಿಲಿಟಿ ಚಿಕಿತ್ಸಾ ಸೇವೆಯನ್ನು ಪ್ರಾರಂಭಿಸಲಾಗುತ್ತಿದ್ದು, ಜಿಲ್ಲೆಯ ಜನರು ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ಹೊರಗಿನ ಎಲ್ಲ ಒಳ್ಳೆಯ ಫೆಸಿಲಿಟೀಸನ್ನು ಕುಮಟಾಕ್ಕೆ, ಉತ್ತರ ಕನ್ನಡಕ್ಕೆ ತರಬೇಕು ಅನ್ನೋದು ಅವರ ನಿರಂತರ ಪ್ರಯತ್ನ. ಅದಕ್ಕೆ ಪೂರಕವಾಗಿ ಇಚ್ಛಾ ಫರ್ಟಿಲಿಟಿ ಸೆಂಟರು ಡಾಕ್ಟರ್ ಗುಹಾ ಅವರಿರ್ಬೋದು, ಡಾಕ್ಟರ್ ಮೇಕಲಾ ಅವರಿರ್ಬೋದು, ಅಥವಾ ಇದರ ಫೌಂಡರ್ ಆದಂಥ ಖ್ಯಾತ ವಿದ್ವಾಂಸರಾದಂತಹ ದ್ವಾರಕನಾಥ್ ಗುರೂಜಿಯವರು, ಇವರೆಲ್ಲರ ಉದ್ದೇಶ ಮೆಡಿಕಲ್ ಫೀಲ್ಡ್ ಅಂತಂದರೆ ಇದು ಫಸ್ಟ್ ಸರ್ವೀಸ್ಗೆ ಇಂಪಾರ್ಟೆಂಟ್, ಅಲ್ಲಿ ಮಹತ್ವ. ಸೊ ಆ ಸರ್ವಿಸ್ ವ್ಯಾಲ್ಯೂನ ಇಟ್ಕೊಂಡು ಇಚ್ಛಾ ಫರ್ಟಿಲಿಟಿ ಸೆಂಟರ್ ನಾವು ಶುರು ಮಾಡಿದ್ವಿ. ಅದ್ರ ಹೆಸರೇ ಇಚ್ಛಾ ಅಂತ. ಯಾರಿಗೆ ಮಗುವನ್ನು ಪಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಬಯಕೆ ಇದೆ, ಅವರ ಆಸೆ ಈಡೇರಬೇಕು, ಅವ್ರ ಇಚ್ಛೆ ಈಡೇರಬೇಕು ಅನ್ನೋದು ಅವರ ಸರ್ವಿಸ್ನ ಪ್ರೈಮರಿ ಮೋಟಿವ್. ಸೊ ಆ ದೃಷ್ಟಿಯಿಂದ ಇಚ್ಛಾ ಫರ್ಟಿಲಿಟಿ ಸೆಂಟರ್ ನಾನು ಬೆಂಗಳೂರಿಂದ ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ. ಬೆಂಗಳೂರಲ್ಲಿ ಸಾವಿರಾರು ಜನ ಅದರ ಬೆನಿಫಿಟನ್ನು ಪಡೆದಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈ ಸಮಸ್ಯೆ ದಿನೇ ದಿನೇ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವರಿಬ್ಬರನ್ನ ಸಮಾನ ಮನಸ್ಕರು ಮತ್ತು ಆ ಎಕ್ಸ್ಪರ್ಟೀಸ್ ಇರುವಂಥ ಇಬ್ಬರನ್ನ ಒಟ್ಟಿಗೆ ಸೇರಿಸಿದಾಗ ಉತ್ತರ ಕನ್ನಡ ಜಿಲ್ಲೆಗೆ ಇದರಿಂದ ಬೆನಿಫಿಟ್ ಆಗುತ್ತೆ ಅನ್ನುವ ಒಂದು ಸಲಹೆ ಕೊಟ್ಟಾಗ ಅವರಿಬ್ಬರು ಅದನ್ನು ಒಪ್ಪಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಅವರ ಗ್ರೇಟ್ನೆಸ್. ಸುದ್ದಿಗೋಷ್ಠಿಯಲ್ಲಿ ಇಚ್ಛಾ ಸಂಸ್ಥೆಯ ಡಾಕ್ಟರ್ ಶಂಕರ್ ಗುವಾ, ಕೆನರಾ ಹೆಲ್ತ್ ಕೇರ್ನ ಡಾಕ್ಟರ್ ಸಚಿನ್ ನಾಯಕ್, ಡಾಕ್ಟರ್ ಸತೀಶ್ ಪ್ರಭು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.